ತಮಿಳುನಾಡಿನಲ್ಲಿ ಇವತ್ತು ದಳಪತಿ ವಿಜಯ್ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಪ್ರಮಾಣ ವಚನ ಕಾರ್ಯಕ್ರಮ ಇವತ್ತು ನಡೆಯೋದಿಲ್ಲ ಅನ್ನೋ ಮಾಹಿತಿ ಇದೀಗ ಸಿಗ್ತಾ ಇದೆ. ನಿನ್ನೆಯೇ ವಿಜಯ್ ಅವರು ಸರ್ಕಾರ ರಚನೆ ಮಾಡೋದಕ್ಕೆ ಹಕ್ಕು ಮಂಡನೆಯನ್ನ ಮಾಡಿದ್ರು. ರಾಜ್ಯಪಾಲರನ್ನ ಭೇಟಿಯಾಗಿ ರಾಜೇಂದ್ರ ವಿಶ್ವನಾಥ ಅರ್ಲೇಕರ್ ಅವರನ್ನ ಭೇಟಿಯಾಗಿ ಅವರು ಹಕ್ಕು ಮಂಡನೆಯನ್ನ ಮಾಡಿದ್ರು. ವಿಜಯ್ ಟಿವಿಕೆ ಪಕ್ಷದ ಮುಖ್ಯಸ್ಥರು, ಶಾಸಕಾಂಗ ಪಕ್ಷದ ನಾಯಕರು. ಆದರೆ ಇವತ್ತು ಪ್ರಮಾಣ ವಚನವನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶವೇ ಇಲ್ಲದಂತಾಗಿದೆ. ಪೂರ್ಣ ಬಹುಮತ ಇನ್ನೂ ಸಿಗದ ಕಾರಣ ಇವತ್ತು ಪ್ರಮಾಣ ವಚನಕ್ಕೆ ಅವಕಾಶವನ್ನ ರಾಜ್ಯಪಾಲರು ಕೂಡ ನೀಡಿಲ್ಲ, ಸರ್ಕಾರ ರಚನೆಗೆ ಅವಕಾಶವನ್ನ ನೀಡಿಲ್ಲ. 118 ಶಾಸಕರ ಬೆಂಬಲ ಪತ್ರ ಸಲ್ಲಿಕೆ ಮಾಡಿ ಅಂಥೇಳಿ ರಾಜ್ಯಪಾಲರಾಗಿರುವಂತಹ ರಾಜೇಂದ್ರ ವಿಶ್ವನಾಥ ಅರ್ಲೇಕರ್ ಅವರು ಸೂಚನೆಯನ್ನ ಕೊಟ್ಟಿರುವಂಥದ್ದು ವಿಜಯ್ ಅವರಿಗೆ. ಈ ಹಿನ್ನೆಲೆಯಲ್ಲಿ ಇವತ್ತು ವಿಜಯ್ ಅವರ ಪ್ರಮಾಣ ವಚನ ಕಾರ್ಯಕ್ರಮ ಏನು ನಡಿಬೇಕಿತ್ತು ಅದು ಮುಂದೂಡಿಕೆಯಾಗಿದೆ. ಈಗಾಗಲೇ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಅಂತೇಳಿ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಲಕ್ಷಾಂತರ ಜನರು ಭಾಗಿಯಾಗುವ ನಿರೀಕ್ಷೆ ಇತ್ತು. ಆದರೆ ಸರ್ಕಾರ ರಚನೆಗೆ ಬೇಕಿರುವಂತಹ 118 ಮ್ಯಾಜಿಕ್ ನಂಬರ್ ಏನಿದೆ, ಆ ಮ್ಯಾಜಿಕ್ ನಂಬರ್ ಟಿವಿಕೆ ಪಕ್ಷಕ್ಕೆ ಸಿಕ್ಕಿಲ್ಲ. ಅವರಿಗೆ ಕಾಂಗ್ರೆಸ್ ಬೆಂಬಲವನ್ನು ಕೊಟ್ಟಿದ್ದು 5 ಶಾಸಕರ ಬೆಂಬಲ ಸಿಕ್ಕಂತಾಗಿದೆ. ಆದರೂ ಕೂಡ ಅವರಿಗೆ ಅದು 110 ಸಂಖ್ಯೆಗೆ ಬಂದು ನಿಲ್ಲೋದಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಪ್ರಮಾಣ ವಚನ ಕಾರ್ಯಕ್ರಮ ಇರೋದಿಲ್ಲ. ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ದಳಪತಿ ವಿಜಯ್ ಅಂತೇಳಿ ಹೇಳಲಾಗಿತ್ತು. ಆದರೆ ರಾಜ್ಯಪಾಲರು 118 ಸ್ಪಷ್ಟ ಬಹುಮತದ ಬೆಂಬಲದೊಂದಿಗೆ ಬನ್ನಿ ಅಂಥೇಳಿ ಸೂಚನೆ ಕೊಟ್ಟಿರೋದ್ರಿಂದ ಇವತ್ತು ಇಲ್ಲ ಪ್ರಮಾಣ ವಚನ ಕಾರ್ಯಕ್ರಮ ಅಂತ ಹೇಳಲಾಗ್ತಿದೆ. ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ? ಹೌದು ನವೀನ್, ಈಗ ತಮಿಳುನಾಡು ರಾಜಕಾರಣ ಗಂಟೆಗೊಂದು ದಿನಕ್ಕೊಂದು ತಿರುವನ್ನ ಪಡಿತಾ ಇದೆ. ಮುಖ್ಯವಾಗಿ ವಿಜಯ್ ಅವರು 108 ಮಂದಿ ಎಂಎಲ್ಎಗಳ ಬಲದೊಂದಿಗೆ ಮತ್ತು ಬೇರೆ ಬೇರೆ ಸಣ್ಣ ಪುಟ್ಟ ಪಕ್ಷಗಳ ಬೆಂಬಲವನ್ನು ಪಡ್ಕೊಂಡು ಸರ್ಕಾರ ರಚಿಸುವಂತಹ ಹುಮ್ಮಸ್ಸಿನಲ್ಲಿದ್ರು. ಆದ್ರೆ ಆ ಹುಮ್ಮಸ್ಸಿಗೆ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಬ್ರೇಕ್ ಅನ್ನ ಹಾಕಿದ್ದಾರೆ. ನಿಮ್ಮ ವಿಧಾನಸಭೆಯಲ್ಲಿ ಬಹುಮತದ ಮ್ಯಾಜಿಕ್ ನಂಬರ್ ಆದಂತಹ 108 ಮಂದಿ ಶಾಸಕರ ಬೆಂಬಲ ಪತ್ರದೊಂದಿಗೆ ನನ್ನನ್ನು ಮತ್ತೊಮ್ಮೆ ಭೇಟಿಯಾಗಿ ಅದಾದ ಬಳಿಕ ಅಷ್ಟೇನೆ ನಿಮ್ಗೆ ಸಿಎಂ ಆಗಿ ಪ್ರಮಾಣ ವಚನವನ್ನು ನಾನು ಬೋಧಿಸ್ತೇನೆ ಅನ್ನೋ ಮಾತನ್ನ ರಾಜ್ಯಪಾಲರು ಹೇಳಿದ್ದಾರೆ. ಹೀಗಾಗಿ ಟಿವಿಕೆ ಪಕ್ಷ ಮತ್ತು ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಅವರೀಗ ಬಹುಮತದ ನಂಬರ್ ಅನ್ನ ಕ್ರೋಢೀಕರಣ ಮಾಡುವಂತ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಈಗ ಟಿವಿಕೆ ಪಕ್ಷದ ಸಂಖ್ಯಾಬಲ ವಿಧಾನಸಭೆಯಲ್ಲಿ 108 ಇದೆ. ಆದ್ರೆ ಇದರಲ್ಲಿ 2 ಸ್ಥಾನಗಳಲ್ಲಿ ವಿಜಯ್ ಅವರು ಆಯ್ಕೆಯಾಗಿರೋದ್ರೆ ಆ ಸಂಖ್ಯಾಬಲ 107ಕ್ಕೆ ಕುಸಿಯುತ್ತೆ. ಈಗ ಕಾಂಗ್ರೆಸ್ನ ಪಕ್ಷದ 5 ಮಂದಿ ಎಂಎಲ್ಎಗಳ ಸಂಖ್ಯಾಬಲ ಸೇರಿದ್ರು ಕೂಡ 112ಕ್ಕೆ ಈ ಸಂಖ್ಯಾಬಲ ಏರಿಕೆ ಆಗುತ್ತೆ. ಆದ್ರೆ ಬಹುಮತದ ಮ್ಯಾಜಿಕ್ ನಂಬರ್ ಆದಂತಹ 118ನ ತಲುಪಲಿಕ್ಕೆ ಇನ್ನೂ 6 ಮಂದಿ ಎಂಎಲ್ಎಗಳ ಬೆಂಬಲ ಬೇಕಾಗಿದೆ. ಈ 6 ಮಂದಿ ಎಂಎಲ್ಎಗಳ ಬೆಂಬಲವನ್ನು ಪಡ್ಕೊಂಡ್ರೆ ಮಾತ್ರನೇ ವಿಜಯ್ ಅವರು ಈಗ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿಕ್ಕೆ ಅವಕಾಶ ಕೊಡ್ತೇವೆ ಅಂತೇಳಿ ರಾಜ್ಯಪಾಲರು ಹೇಳ್ತಾ ಇದ್ದಾರೆ. ಆದ್ರೆ ವಿಧಾನಸಭೆಯಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಮಿದಂತಹ ಪಕ್ಷಕ್ಕೆ ನಮ್ಮ ದೇಶದಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ ಆಹ್ವಾನವನ್ನು ಕೊಡೋದು ಮತ್ತು ಸರ್ಕಾರ ರಚನೆಗೆ ಅವಕಾಶವನ್ನು ಕೊಡುವಂತದ್ದು ಸಂಪ್ರದಾಯ ಮತ್ತು ವಾಡಿಕೆ ಆಗಿದೆ. ಕೆಲವೊಮ್ಮೆ ರಾಜ್ಯಪಾಲರು ತಮ್ಮ ವಿವೇಚನಾಧಿಕಾರವನ್ನು ಬಳಸಿ ಯಾರಿಗೆ ಸರ್ಕಾರ ರಚನೆಗೆ ಆಹ್ವಾನ ಕೊಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನ ಕೈಗೊಳ್ತಾರೆ. ಆ ವಿವೇಚನಾಧಿಕಾರ ಕೂಡ ರಾಜ್ಯಪಾಲರಿಗಿದೆ. ಆದ್ರೀಗ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಕೂಡ ಟಿವಿಕೆ ಪಕ್ಷಕ್ಕೆ ಸರ್ಕಾರ ರಚನೆ ಮಾಡಲಿಕ್ಕೆ ಆಹ್ವಾನವನ್ನ ರಾಜ್ಯಪಾಲರು ಕೊಟ್ಟಿಲ್ಲ. ಹೀಗಾಗಿ ಇದರ ವಿರುದ್ಧ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದ್ರ ಬಗ್ಗೆ ಕೂಡ ಟಿವಿಕೆ ಪಕ್ಷದ ನಾಯಕರುಗಳು ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಚಿಂತನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಟಿವಿಕೆ ಪಕ್ಷದ ವಿಜಯ್ ಅವರು ಈಗ ತಮಿಳುನಾಡಿನ ಸಣ್ಣ ಪುಟ್ಟ ಪಕ್ಷಗಳ ಎಂಎಲ್ಎಗಳ ಬೆಂಬಲವನ್ನು ಪಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ. ಮುಖ್ಯವಾಗಿ ವಿಸಿಕೆ ಪಕ್ಷದ 2 ಎಂಎಲ್ಎಗಳಿದ್ದಾರೆ. ಈ ಎಂಎಲ್ಎಗಳ ಬೆಂಬಲವನ್ನ ಕೇಳಿ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಜೊತೆಗೆ ಎಡಪಕ್ಷದ 4 ಮಂದಿ ಎಂಎಲ್ಎಗಳ ಸಂಖ್ಯಾಬಲ ಇದೆ. ಆ 4 ಮಂದಿ ಎಂಎಲ್ಎಗಳ ಬೆಂಬಲವನ್ನು ಕೂಡ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆದರೆ ವಿಸಿಕೆ ಮತ್ತು ಎಡಪಕ್ಷಗಳು ಇನ್ನೂ ಕೂಡ ತಾವು ಯಾವ ಪಕ್ಷವನ್ನ ಈ ಬಾರಿಯ ವಿಧಾನಸಭೆಯಲ್ಲಿ ಬೆಂಬಲಿಸಬೇಕು ಅನ್ನೋದ್ರ ಬಗ್ಗೆ ಅಂತಿಮ ತೀರ್ಮಾನವನ್ನ ತೆಗೆದುಕೊಂಡಿಲ್ಲ. ಈ ಕಾರಣಕ್ಕಾಗಿ ಈಗ ವಿಜಯ್ ಅವರಿಗೂ ಕೂಡ ಅಗತ್ಯವಾದಂತಹ ಸಂಖ್ಯಾಬಲ ಬಹುಮತದ ಮ್ಯಾಜಿಕ್ ನಂಬರ್ ಅನ್ನ ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಈಗ ತಮಿಳುನಾಡು ರಾಜಕಾರಣದಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಕೂಡ ಕಾರಣ ಆಗಿದೆ. ಯಾಕೆಂದರೆ ತಮ್ಮ ಪಕ್ಷದ ಎಂಎಲ್ಎಗಳನ್ನ ಮತ್ತೊಂದು ಪಕ್ಷ ಕಳ್ಕೊಳ್ಬಹುದು ಅನ್ನೋ ಒಂದು ಭೀತಿನಲ್ಲೇ ರಾಜಕೀಯ ಪಕ್ಷಗಳು ತಮ್ಮ ಎಂಎಲ್ಎಗಳನ್ನ ರೆಸಾರ್ಟ್ಗಳಿಗೂ ಕೂಡ ಶಿಫ್ಟ್ ಮಾಡ್ತಾ ಇವೆ. ಎಡಿಎಂಕೆ ಪಕ್ಷ ತನ್ನ ಪಕ್ಷದ 15 ಮಂದಿ ಎಂಎಲ್ಎಗಳನ್ನು ಕೂಡ ಪುದುಚೇರಿಯ ರೆಸಾರ್ಟ್ಗೆ ಶಿಫ್ಟ್ ಮಾಡಿದೆ. ಮತ್ತೊಂದು ಕಡೆಯಲ್ಲಿ ಟಿವಿಕೆ ಕೂಡ ತನ್ನ ಪಕ್ಷದ ಎಂಎಲ್ಎಗಳನ್ನ ಮಹಾಬಲಿಪುರಂನ ರೆಸಾರ್ಟ್ಗೆ ಶಿಫ್ಟ್ ಮಾಡ್ತಾ ಇದೆ. ಈ ಮತ್ತೊಂದು ಕಡೆಯಲ್ಲಿ ಇವತ್ತು ತಮಿಳುನಾಡಿನಲ್ಲಿ ಡಿಎಂಕೆ ಪಕ್ಷ ಕೂಡ ತನ್ನ ನೂತನ ಶಾಸಕರ ಸಭೆಯನ್ನು ಕೂಡ ಇವತ್ತು ಸಂಜೆ ನಡೆಸ್ತಾ ಇದೆ. ಈ ಶಾಸಕರನ್ನು ಉದ್ದೇಶಿಸಿ ಡಿಎಂಕೆ ಪಕ್ಷದ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ಹಾಗೆ ಸಂಪರ್ಕದಲ್ಲಿರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.